ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಲತಾ. ವೆಲ್ಕಮ್ ಬ್ಯಾಕ್ ಟು ಮೈ ರಂಗೋಲಿ ಶುಭ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೇಗಿದ್ದೀನಿ ಅಂತ ವಿಡಿಯೋನ ಶೂಟ್ ಮಾಡೋಕೆ ಮುಂಚೆ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಿ ಅಂತಿದ್ರು, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಮ್ಮಿಂದ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಸಹ ಇಷ್ಟು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಇವತ್ತು ಗುರುವಾರ, ಮಕ್ಕಳು ಕೂಡ ಸ್ಕೂಲಿಗೆ ಹೋಗಿದ್ದಾಯ್ತು ಡಿಗ್ರಿಗೆ. ಹಾಗೆ ನಾನು ಅವ್ರು ಹೋಗಿದ್ದೆ, ನಾನು ಕೂಡ ಮನೆ ಮುಗಿಸ್ಕೊಂಡೆ. ಸ್ವಲ್ಪ ಪೂಜೆ ಮಾಡ್ಬೇಕಿತ್ತು, ಹಾಗೆ ಪೂಜೆ ಮಾಡಿದ್ವಿ. ಕ್ಯಾಮ್ರಾ ಮುಂದೆ ಫಸ್ಟ್ ಒಂದು ಮಾತಾಡ್ತಾ ಇರೋದ್ರಿಂದ ಸ್ವಲ್ಪ ಒಂಥರ ಅನ್ನಿಸ್ತಾ ಇದೆ, ಬಹಳ ಮಾಡ್ಕೋತೀರಾ ಅಂತ ಅನ್ಕೊಂಡಿದ್ದೀನಿ. ಇದು ಬಂದು ಹಿಂದಿನ ದಿನ ನೈಟೇನೆ ನಾನು ಸ್ವಲ್ಪ ಉದ್ದಿನ ಬೇಳೆನ ನೆನೆಸಿದ್ದೆ. ಏಕೆಂದರೆ ಬೆಳಿಗ್ಗೆ ಇಡ್ಲಿ ಮಾಡೋಣ ಅಂತ, ಹಾಗೆ ಜೊತೆಗೆ ಉದ್ದಿನ ವಡೆ ಮಾಡೋಣ ಅಂತ ನೆನೆಸ್ಕೊಂಡಿದ್ದೆ. ಆದರೆ ನಾನು ಬದಲಾಗಿ ಇಡ್ಲಿ ಮಾಡಲಿಲ್ಲ, ದೋಸೆ ಮಾಡಿದ್ದೆ. ಅದ್ರ ಜೊತೆ ಉದ್ದಿನ ವಡೆ ಮಾಡಿದ್ದೆ. ಹಾಗೆ ವೆಜಿಟೇಬಲ್ ಕುರ್ಮಾ ಮಾಡೋದಕ್ಕೆ ಇಲ್ಲಿ ಬಟಾಣಿನೂ ಕೂಡ ನೆನೆಸಿದ್ದೆ. ಹಸಿ ಬಟಾಣಿ ಇಲ್ಲದೆ ಇರೋ ಟೈಮಲ್ಲಿ ನಾನು ಈ ರೀತಿ ಒಣ ಬಟಾಣಿನೇ ನೈಟ್ ಪೂರ್ತಿ ನೆನೆಸ್ಬಿಟ್ಟು ಬಳಸ್ಕೊತೀನಿ ಮಾರನೇ ದಿನ. ಹಾಗೆ ಸ್ವಲ್ಪ ಮೆಂತ್ಯ ಕಾಳನ್ನು ಕೂಡ ನೆನೆಸ್ಕೊಂಡಿದ್ದೆ, 1-2 ಸ್ಪೂನ್ ಆಗುವಷ್ಟು. ಆ ನೀರನ್ನು ಇಡೀ ಓವರ್ನೈಟ್ ಬಿಟ್ಟು ಆ ನೀರನ್ನು ಬೆಳಗ್ಗೆ ಟೈಮ್ ನಾನು ನವೀನಿಗೆ ಕೊಡ್ತೀನಿ. ಈ ಥರ ಮಾಡಿಬಿಟ್ಟು ವಾರದಲ್ಲಿ ಒಂದು ಸಲ, 1-2 ಸಲ ಕೊಡ್ತೀನಿ. ಹಾಗೆ ನಾನು ಕೂಡ ಒಂದೊಂದು ಟೈಮು ಕುಡಿತೀನಿ ಈ ನೀರನ್ನು, ಮೆಂತ್ಯ ನೀರನ್ನು. ಮೆಂತ್ಯ ಕಾಳು ನಮ್ಮ ದೇಹಕ್ಕೆ ಎಷ್ಟು ತುಂಬಾ ಒಳ್ಳೆಯ ಲಾಭಕರ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಬಿ, ಹಾಗೆ ಕಬ್ಬಿಣಾಂಶ, ಖನಿಜಾಂಶ ತುಂಬ ಹೇರಳವಾಗಿದೆ. ಹಾಗೆ ಇದನ್ನು ಬಳಸೋದ್ರಿಂದ ಹೊಟ್ಟೆ ಉರಿ ಏನಿರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ. ಕೂದಲಿಗೆ ಸಂಬಂಧಪಟ್ಟ ಆಗಿರ್ಬೋದು, ಅಥವಾ ಕಣ್ಣಿಗೆ ಸಂಬಂಧಪಟ್ಟ ಕೆಲವು ಕಾಯಿಲೆಗಳು ಕೂಡ ಇದರಿಂದ ನಿವಾರಣೆ ಆಗುತ್ತೆ. ಮತ್ತು ಈ ಮೆಂತ್ಯ ಕಾಳು ಎಷ್ಟು ಪ್ರಯೋಜನ ಇರುತ್ತೋ ಅದೇ ರೀತಿ ಆರೋಗ್ಯಕ್ಕೆ ಮೆಂತ್ಯ ಸೊಪ್ಪನ್ನು ಆದಷ್ಟು ಅಡುಗೆಗಳಲ್ಲಿ ಬಳಸೋದ್ರಿಂದ ತುಂಬಾ ಉಪಯೋಗ ಅಂತ ಹೇಳ್ಬೋದು. ಮೆಂತ್ಯ ಕಾಳನ್ನು ಓವರ್ ನೈಟು ನೆನೆಸಿರ್ತೀವಲ್ವ, ಅದರಿಂದ ನಮಗೆ ಕಹಿ ಅಂತ ಏನೂ ಅನಿಸೋದಿಲ್ಲ. ಆರಾಮಾಗಿ ಆ ನೀರನ್ನ ಕುಡಿದ್ಬಿಟ್ಟು ಮತ್ತು ಆ ಮೆಂತ್ಯ ಕಾಳು ಏನಿರುತ್ತೆ ಅದನ್ನು ತಿನ್ಬೋದು. ಇನ್ನು ಈ ನೀರನ್ನು ಕೊಟ್ಟು ಹಾಗೆ ಸ್ವಲ್ಪ ತರಕಾರಿಗಳನ್ನೂ ಕೂಡ ನಾನು ನವೀನಿಗೆ ಅಂತೇಳಿ ಕಟ್ ಮಾಡ್ತಾಯಿದ್ದೆ. ಇಲ್ಲಿ ಒಂದು ಮೂಲಂಗಿ ಮತ್ತು ಸೀಬೆಕಾಯಿನ, ಅಂದರೆ ಇದು ಬಿಳಿ ಸೀಬೆ ಅಂತಾರಲ್ಲ ಆ ರೀತಿ ಸೀಬೆ ಇದು, ಅದನ್ನು ಕೂಡ ಕಟ್ ಮಾಡಿ ನವೀನಿಗೆ ಕೊಡ್ತಾಯಿದ್ದೀನಿ. ಇನ್ನೊಂದು ಏನಪ್ಪ ಅಂತಂದರೆ, ನವೀನ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ತಿನ್ನೋಕ್ಕೆ ಹೋಗೋದಿಲ್ಲ, ಹಾಗೆ ಕಾಫಿ ಟೀ ಕುಡಿಯೋದಿಲ್ಲ ಅಂತ ನಾನು ಮುಂಚೆನೇ ಹೇಳಿದ್ದೀನಿ. ಈ ರೀತಿ ಏನಾದರೂ ರಾಗಿ ಅಂಬಲಿ ಅಥವಾ ಏನಾದರೂ ಜ್ಯೂಸ್ ಆಗಿರ್ಬೋದು, ಈ ರೀತಿ ಕಷಾಯ ಈ ರೀತಿ ಕುಡಿದ್ಬಿಡ್ತಾರೆ. ಹಾಗೆ ಸ್ವಲ್ಪ ಹಸಿ ತರಕಾರಿಗಳನ್ನು ಕೂಡ ಕಟ್ ಮಾಡಿ ಕೊಟ್ಟಿರ್ತೀನಿ. ಅದನ್ನು ತಿಂದರೆ ಅಷ್ಟೊಂದು ಏನೋ ಅವ್ರಿಗೆ ಹಶ್ವಾಗೋದಿಲ್ಲ. ಬೆಳಗ್ಗೆ ಟೈಮು ಸ್ವಲ್ಪ ಲೇಟಾಗಿ ಬಂದು ತಿಂಡಿನ ಮಾಡ್ತಾರೆ. ಇನ್ನು ಅದನ್ನೆಲ್ಲ ಕೊಟ್ಟು ನಾನು ಇಲ್ಲಿ ತರಕಾರಿಗಳನ್ನ ವೆಜಿಟೇಬಲ್ ಕುರ್ಮಾ ಮಾಡೋದಕ್ಕೆ ಎಲ್ಲ ತರಕಾರಿಗಳನ್ನ ಮಿಕ್ಸ್ ಮಾಡಿ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಒಂದೇ ಸಲ ಬೇಯಿಸ್ಕೊತಾ ಇದ್ದೀನಿ, ಏಕೆಂದರೆ ನಮಗೆ ಟೈಮ್ ಆಗಿಬಿಡುತ್ತೆ. ಈ ಕುಕ್ಕರ್ಗೆ ತರಕಾರಿಗಳನ್ನೆಲ್ಲ ಹಾಕಿಟ್ಬಿಟ್ರೆ ಏನಾದರೂ ಆಮೇಲೆ ಮಸಾಲೆ ರುಬ್ಕೊಳ್ಳೋದು ಅಥವಾ ಏನಾದರೂ ಕಟ್ ಮಾಡ್ಕೊಳ್ಳೋದು ಆ ರೀತಿ ಮಾಡ್ಕೋಬೋದು ಅಂತ. ಇಲ್ಲಿ ನಾನು ಬಟಾಣಿ ನೆನೆಸಿದ್ನಲ್ವ, ಬಟಾಣಿ, ಕ್ಯಾರೆಟ್ ಮತ್ತು ಬೀನ್ಸು ಮತ್ತು ಗೆಡ್ಡೆಕೋಸು ಹಾಕ್ಕೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು ಸ್ವಲ್ಪ ಅದಕ್ಕೆ ಲೈಟಾಗಿ ಉಪ್ಪು ಹಾಕ್ಬಿಟ್ಟು ಕೂಡ 1-2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ನಂತರ ಇಲ್ಲಿ ಮಸಾಲ ರುಬ್ಕೊಳ್ಳೋದಕ್ಕೆ 1 ಕಪ್ ಆಗೋಷ್ಟು ಹಸಿ ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಪೀಸ್ ಚಕ್ಕೆ, 1-3 ಲವಂಗ, ಹಾಗೆ 1 ಏಲಕ್ಕಿ, ಜೊತೆಗೆ 1 ಸ್ಪೂನ್ ಆಗೋಷ್ಟು ಸೋಂಪು ಕಾಳು, 1 ಇಂಚು ಶುಂಠಿ, ಹಾಗೆ 1-2 ಸ್ಪೂನು ಹುರ್ಗಡ್ಲೆನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ತೊಳ್ಕೊಂಡು ಇದರೊಳಗಡೆ ಸೇರಿಸಿ, ಮತ್ತು 1-2 ಇಲ್ಲ 1-3 ಹಸಿಮೆಣಸಿಕಾಯಿನೂ ಕೂಡ ಸೇರಿಸಿ, ಒಂದು ಅರ್ಧ ಲೋಟ ನೀರು ಸೇರಿಸಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಈ ವೆಜಿಟೇಬಲ್ ಕುರ್ಮಕ್ಕೆ ಮೇಯ್ನ್ ಬೇಕಾಗಿರೋದು ಅಂತಂದರೆ ಸೋಂಪು ಕಾಳು ಹಾಕಿದ್ರೇ ತುಂಬ ಟೇಸ್ಟಾಗಿ ಬರುತ್ತೆ ಕುರ್ಮ ಇದು. ನಂತರ ವಿಷಲ್ ಕೂಡ ಬಂದಿತ್ತು, ಅದು ಎಲ್ಲ ಫುಲ್ ಏರೆಲ್ಲ ಹೋಗಿತ್ತು. ಚೆನ್ನಾಗಿ ಕೂಡ ತರಕಾರಿನೂ ಕೂಡ ಬೆಂದಿತ್ತು. ಅದನ್ನು ಕೂಡ ಸೈಡ್ಗೆ ಎತ್ತಿಕೊಂಡು ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ 1-2 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ, ಹಾಗೆ 1 ಹಿಡಿಯಷ್ಟು ಹಸಿ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಉದ್ದುದ್ದಾಗೆ ಹಚ್ಕೊಂಡಿರೋ 1 ಗೆಡ್ಡೆ ಈರುಳ್ಳಿನೂ ಕೂಡ ಇದರೊಳಗಡೆ ಸೇರಿಸಿ ಸ್ವಲ್ಪ ಹುರ್ಕೊತಾ ಇದ್ದೀನಿ, ಫ್ರೈ ಮಾಡ್ತಾಯಿದ್ದೀನಿ ಹಾಗೇ. ಹಾಗೆ ಇದು ಸ್ವಲ್ಪ ಫ್ರೈ ಆದ ತಕ್ಷಣ 1 ಸಣ್ಣ ಟೊಮೊಟೊನೂ ಕೂಡ ಸಣ್ಣದಾಗೆ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಈ ಹಂತದಲ್ಲೇ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈ ರೀತಿ ಮುಂಚೆ ತರಕಾರಿನೆಲ್ಲ ಬೇಯಿಸಿಟ್ಕೊಂಡ್ಬಿಟ್ರೆ ಬೇಗನೆ ಕುರ್ಮ ರೆಡಿ ಆಗಿಬಿಡುತ್ತೆ. ಹಾಗೆ ಮುಂಚೆ ನಾನು ಬೀಟ್ರೋಟ್ ಕುರ್ಮನೂ ಕೂಡ ಶೇರ್ ಮಾಡಿದ್ದೀನಿ. ಅದು ಸೇಮ್ ಇದೇ ಥರ ಆದರೆ ಸ್ವಲ್ಪ ಟೇಸ್ಟು ಡಿಫ್ರೆಂಟ್ ಇರುತ್ತೆ, ಏಕೆಂದರೆ ಬೀಟ್ರೋಟ್ನ ಬಳಸಿರೋದ್ರಿಂದ ಸ್ವಲ್ಪ ಸ್ವೀಟಾಗೆ ಚೆನ್ನಾಗಿರುತ್ತೆ ಅದು ಕೂಡ. ಈ ಥರ ನಾವು ತರಕಾರಿಗಳನ್ನೆಲ್ಲ ಬೇಯಿಸಿ ಇಟ್ಕೊಂಡ್ಬಿಟ್ರೆ ಬೇಗ ಕುರ್ಮ ಮಾಡ್ಕೊಬಿಡ್ಬೋದು ಒಗ್ಗರಣೆಗೆ ಹಾಕ್ಬಿಟ್ಟು. ಇಲ್ಲ ನಾವೆಲ್ಲ ಒಗ್ಗರಣೆಲೇ ಬೇಯಿಸ್ತೀವಿ ಅಂದರೆ ಸುಮ್ಮನೆ ಗ್ಯಾಸು ವೇಸ್ಟ್ ಆಗುತ್ತೆ. ಆ ತರಕಾರಿಗಳೆಲ್ಲ ಬೇಯೋದು ಕೂಡ ಸ್ವಲ್ಪ ನಿಧಾನ ಅನಿಸುತ್ತೆ, ಅದಕ್ಕೋಸ್ಕರ.
ನಂತರ ಈ ಈರುಳ್ಳಿ ಟೊಮೊಟೊ ಎಲ್ಲ ಒಗ್ಗರಣೆಲಿ ಫ್ರೈ ಮಾಡ್ಕೊಂಡ ನಂತರ ನಾವೇನು ತರಕಾರಿನ ಮುಂಚೆನೇ ಬೇಯಿಸಿ ಇಟ್ಕೊಂಡಿದ್ವೋ ಅದನ್ನು ಕೂಡ ಇದರೊಳಗಡೆ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದೆರಡು ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಬೆಂದ ನಂತರ ನಾನು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಆ ಪೇಸ್ಟ್ನ ಕೂಡ ಇದರೊಳಗಡೆ ಸೇರಿಸಿ ನಮಗೆ ಎಷ್ಟು ಗಟ್ಟಿ ಬೇಕು ಇಲ್ಲ ಸ್ವಲ್ಪ ತೆಳು ಬೇಕೋ ಅದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು ಯಾವ ಹಂತದಲ್ಲಿ ಬೇಕೋ ಆ ಹಂತಕ್ಕೆ ನಾನಿಲ್ಲಿ ಕುರ್ಮನ ರೆಡಿ ಮಾಡ್ಕೊತಾ ಇದ್ದೀನಿ. ಆದಷ್ಟು ಕುರ್ಮ ಸಾಗು ಇದೆಲ್ಲ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಕೂಡ ಸ್ವಲ್ಪ ಗಟ್ಟಿಯಾಗೆ ಮಾಡ್ತಾಯಿದ್ದೀನಿ. ಹಾಗೆ ಕೊನೆಯಲ್ಲಿ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ತಾಯಿದ್ದೀನಿ. ಏಕೆಂದರೆ ಮುಂಚೆ ಸ್ವಲ್ಪ ತರಕಾರಿ ಬೇಯಿಸ್ಕೊಳ್ಳುವಾಗಲೂ ನಾನು ಉಪ್ಪು ಹಾಕಿದ್ದೆ ಅಲ್ವಾ, ಅದಕ್ಕೋಸ್ಕರ ನೋಡಿಕೊಂಡು ಹಾಕೋತಾ ಇದ್ದೀನಿ. ನಂತರ ಇದನ್ನೆಲ್ಲ ಸೇರಿಸಿ ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ, ಸ್ವಲ್ಪ ಕುದಿ ಬರೋ ತನಕ ಬೇಯಿಸ್ಕೊಂಡ್ರೆ ಕುರ್ಮ ಅಂದರೆ ಸಾಗುನಾರು ಅಂತ ಹೇಳ್ಬೋದು, ಅದು ಸ್ವಲ್ಪ ಗಟ್ಟಿ ಬರುತ್ತೆ. ಆವಾಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಆವಾಗ ನಮಗೆ ಕಂಪ್ಲೀಟಾಗಿ ವೆಜಿಟೇಬಲ್ ಕುರ್ಮ ರೆಡಿ ಆಗುತ್ತೆ. ಇಲ್ಲಿ ನಾನು ಇಡ್ಲಿ ಮಾಡೋಣ ಅಂತೇಳಿ ವೆಜಿಟೇಬಲ್ ಕುರ್ಮನ ಪ್ಲ್ಯಾನ್ ಮಾಡಿಕೊಂಡಿದ್ದೆ ನೈಟೇ. ಅದ್ರ ಜೊತೆ ಕಾಂಬಿನೇಷನಾಗಿ ಚೆನ್ನಾಗಿರುತ್ತೆ ಅಂತ. ಇದು ಆಲ್ಮೋಸ್ಟ್ ಎಲ್ಲದಕ್ಕೂ ಚೆನ್ನಾಗೇ ಇರುತ್ತೆ, ಯಾವುದಕ್ಕೂ ಸೆಟ್ ಆಗೋದಿಲ್ಲ ಅನ್ನೋ ಥರ ಇಲ್ಲ. ಆದರೆ ನಾನು ಬೆಳಿಗ್ಗೆ ಟೈಮ್ ಆಗೋಯ್ತಲ್ಲ ಅಂತೇಳಿ ದೋಸೆನೇ ಮಾಡ್ಕೊಂಡ್ಬಿಟ್ಟೆ. ಮತ್ತು ಇದ್ರ ಜೊತೆ ಸ್ವಲ್ಪ ಉದ್ದಿನವಡೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಉದ್ದಿನಕಾಳನ್ನ ಸ್ವಲ್ಪನೇ ನೈಟ್ ನೆನೆಸ್ಕೊಂಡಿದ್ನಲ್ವ, ಅದನ್ನು ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನುಣ್ಣಗೆ. ಇದಕ್ಕೆ ಹಸಿಮೆಣ್ಸಿಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಜೊತೆಗೆ ಸ್ವಲ್ಪ ಹಸಿ ತೆಂಗಿನಕಾಯಿನ ಸಣ್ಣ ಪೀಸ್ಗಳಾಗೆ ಕಟ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅದು ವಡೆ ತಿನ್ನಬೇಕಾದ್ರೆ ಅದು ಬಾಯಿಗೆ ಸಿಗ್ತಾ ಇರುತ್ತೆ, ಆವಾಗ ತುಂಬ ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗೆ ಕಲಿಸ್ಕೊತಾ ಇದ್ದೀನಿ. ಈ ಥರ ಎಲ್ಲ ನಾನು ಅಡುಗೆಗಳನ್ನ ರೆಸಿಪಿನ ಶೇರ್ ಮಾಡಬೇಕಾದ್ರೆ ಅಥವಾ ವೀಡಿಯೋಗಳನ್ನ ಮಾಡಬೇಕಾದ್ರೆ ಕೆಲವೊಂದು ಸಲ ವೀಡಿಯೋ ಆನ್ ಮಾಡಿದ್ದೀನಿ ಅಂತ ಮಾಡ್ತಾಯಿರ್ತೀನಿ, ಆಗ ವೀಡಿಯೋನೇ ಆಗಿರೋದಿಲ್ಲ. ಆ ಥರ ಎಲ್ಲ ಆದಾಗ ಸ್ವಲ್ಪ ಸ್ಕಿಪ್ ಆಗಿಬಿಡುತ್ತೆ ವೀಡಿಯೋಗಳು. ಹಾಗೆ ಈ ಉದ್ದಿನವಡೆ ತಟ್ಟಬೇಕಾದ್ರೂ ಕೂಡ ವೀಡಿಯೋ ಆನ್ ಮಾಡಿದ್ದೀನಿ ಅಂದ್ಕೊಂಡೆ, ಅದು ಕೂಡ ಸ್ಕಿಪ್ ಆಗಿಬಿಟ್ಟಿದೆ. ಏನಕ್ಕಪ್ಪ ಅಂದರೆ ಬೆಳಗ್ಗೆ ಸ್ವಲ್ಪ ಟೈಮ್ ಆಗಿಬಿಡುತ್ತೆ ಮಕ್ಕಳಿಗೆ ಸ್ಕೂಲ್ಗೆ ಅನ್ನೋ ಅರ್ಜೆಂಟಲ್ಲಿ, ಆ ಟೆನ್ಷನಲ್ಲೇ ಮಾಡ್ತಾಯಿರ್ತೀನಿ ಅಡುಗೆನ ಯಾರ ಜೊತೆನೂ ಮಾತಾಡ್ದಂಗೆ. ಇದರಲ್ಲಿ ಸ್ವಲ್ಪ ಕೆಲವೊಂದು ಸಲ ಈ ರೀತಿ ಆಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದಷ್ಟು ನಾನು ಟಿಫನ್ಗಳನ್ನ ಅಥವಾ ಅಡುಗೆಗಳನ್ನ ಮಾಡಬೇಕಾದ್ರೆ ನೈಟೇ ಮಕ್ಕಳನ್ನ ಕೇಳಿರ್ತೀನಿ, ಇಲ್ಲ ಅವ್ರಿಗೇನು ಇಷ್ಟನೋ ಅದನ್ನು ನೈಟೇ ನನಗೆ ಹೇಳಿರ್ತಾರೆ, ಮಮ್ಮಿ ನಾನು ನಾಳೆ ಇದನ್ನು ಬೇಕು ಇದನ್ನು ಮಾಡಿಕೊಡು ಅಂತ. ನಾನು ಅವ್ರಿಗೆ ಇಲ್ಲ ಅಂತ ಹೇಳೋದಿಲ್ಲ. ಹಂಗಾಗಿ ಬೆಳಗ್ಗೆ ಎಷ್ಟೇ ಇದಾದ್ರೂ ಸರಿ, ಟೈಮ್ ಆದ್ರೂ ಬೇಗ ಮಾಡಿಕೊಡ್ತೀನಿ. ಹಾಗೆ ಕೊನೆಯದಾಗಿ ಬಂದು ನನಗೆ ಈ ಥರ ಉದ್ದಿನವಡೆ ಬೇಕು ಅಂತ ಹೇಳ್ದೆ. ನಾನು ಉದ್ದಿನಕಾಳನ್ನೇನೋ ನೈಟೇ ನೆನೆಸಿದ್ದೆ, ಅಂದರೆ ಇವ್ರನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ಸ್ವಲ್ಪ ನಿಧಾನವಾಗಿ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನಮ್ಮ ಮೋಕ್ಷಿ ಬಂದು ಮಮ್ಮಿ ಸ್ನ್ಯಾಕ್ಸ್ಗೆ ಉದ್ದಿನವಡೆನೇ ಹಾಕ್ಕೊಡು ಅಂತ ಹೇಳಿದ್ಮೇಲೆ ಇಲ್ಲ ಅನ್ನೋಕ್ಕಾಗಲಿಲ್ಲ, ಅರ್ಜೆಂಟಲ್ಲೇ ಎಲ್ಲ ಮಾಡಬೇಕಾಯಿತು. ಮತ್ತು ಅವರನ್ನು ಕೂಡ ಸ್ಕೂಲಿಗೆ ಕಳಿಸಿದಾಯಿತು, ನವೀನ ಕೂಡ ಡ್ಯೂಟಿಗೆ ಹೋದಾಯಿತು. ಮತ್ತು ನಾನು ಕೂಡ ಟಿಫನೆಲ್ಲ ಮುಗಿಸಿ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ನಂತರ ಇದು ನೆನಪಾಯಿತು ಪಟ್ಟಂತ. ಏನಪ್ಪ ಇದು ಅಂದರೆ ಹಬ್ಬದ ದಿನ ನಾನು ಅಂದರೆ ಗೌರಿ ಹಬ್ಬದ ದಿನ ಸ್ವಲ್ಪ ಹೂರ್ಣನ ಮಾಡಿಟ್ಕೊಂಡಿದ್ದೆ, ಕಡುಬಿಗೆ ಅಲ್ವಾ, ಅದು ಸ್ವಲ್ಪ ಮಿಕ್ಕೊಂಬಿಟ್ಟಿತ್ತು. ಅದನ್ನು ಫ್ರಿಡ್ಜಲ್ಲೇ ಇಟ್ಕೊಂಡ್ಬಿಟ್ಟಿದ್ದೆ. ಇನ್ನೇನು ಅಲ್ಲೇ ಇಟ್ಟರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತೇಳಿ ಅದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ಕಾಯಿ ತುರಿ ಬೆಲ್ಲನೆಲ್ಲ ಸೇರಿಸಿ ಮತ್ತು ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡು ಮಿಕ್ಸ್ ಮಾಡಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಫ್ರೈಡ್ ಮೋದಕ ಮಾಡೋಣ ಅಂತೇಳಿ. ಹಾಗೆ ಈ ಫ್ರೈಡ್ ಮೋದಕ ಮಾಡೋದಕ್ಕೆ ಸ್ವಲ್ಪ ಅಂದರೆ ಒಂದು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು, ಒಂದು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿ ಚೆನ್ನಾಗಿ ನಾನು ಚಪಾತಿ ಹಿಟ್ಟಿನ ಥರನೇ ಕಲಸಿ ಇಟ್ಕೊತಾ ಇದ್ದೀನಿ. ಹಾಗೆ ಕೊನೆಯದಾಗಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಮಿದ್ದಿಸಿ ಚೆನ್ನಾಗಿ ಹಿಟ್ಟನ್ನು ಒಂದು 1/4 ಗಂಟೆ ನಾನು ಇಟ್ಬಿಟ್ಟಿದ್ದೆ. ಮತ್ತು ಈ ಫ್ರೈಡ್ ಮೋದಕ ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತ ಹೇಳ್ಬೋದು. ಅಂದರೆ ಕ್ರಿಸ್ಪಿಯಾಗಿರುತ್ತೆ, ಅಂದರೆ ಬಿಸಿಲೇ ಕೂಡ ನಾವು ತಿನ್ನಬೇಕು, ತಣ್ಣಗಾದ್ಮೇಲೆ ತಿಂದರೆ ಚೆನ್ನಾಗಿರೋದಿಲ್ಲ. ಈಗ ನಾವು ಚಪಾತಿನ ತಣ್ಣಗಾದ್ಮೇಲೆ ತಿಂದರೆ ಯಾವ ರೀತಿ ಅನಿಸುತ್ತೋ ಅದೇ ರೀತಿಯೇ ಬಾಯಿಗೆ ಅಂಟ್ಕೊಳ್ತಾ ಇರುತ್ತೆ. ಬಿಸಿಲೇ ತಿಂದರೆ ಕ್ರಿಸ್ಪಿಯಾಗಿ ನಾವೀಗ ಕರ್ಜಿಕಾಯಿ ಎಲ್ಲ ತಿಂತೀವಲ್ಲ ಆ ಟೈಪಲ್ಲಿರುತ್ತೆ, ಸ್ವಲ್ಪ ಟೇಸ್ಟು ಡಿಫ್ರೆಂಟ್ ಇರುತ್ತೆ. ಈ ಫ್ರೈಡ್ ಮೋದಕನ ನಾನು ಯಾವ ರೀತಿ ಮಾಡಿದೆ ಅಂತ ನೀವು ಕೂಡ ನೋಡ್ಕೊಂಡು ಬನ್ನಿ.
ನೋಡಿದ್ರಲ್ವಾ ಫ್ರೈಡ್ ಮೋದಕ ಯಾವ ರೀತಿ ಬಂತು ಅಂತ. ಇವಾಗ ನಿಮಗೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿತ್ತು. ಹಾಗೆ ಇದು ಹಿಟ್ಟು ಏನೋ ಉಪ್ಪು ಹಾಕಿರೋದ್ರಿಂದ ಹಿಟ್ಟು ಸ್ವಲ್ಪ ಉಪ್ಪಿತ್ತು. ಒಳಗಡೆ ನಾವು ಏನು ಸ್ವೀಟ್ ಹಾಕಿದ್ವೋ ಅದು ಸ್ವೀಟು. ಉಪ್ಪು ಮತ್ತು ಸ್ವೀಟ್ ಎರಡು ಮಿಕ್ಸ್ ಆಗಿತ್ತು. ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.